ಹಾಯ್ ಫ್ರೆಂಡ್ಸ್, ಕನ್ನಡ ಗಿಸ್ಬೋರ್ಡ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ನ ತಿಳಿಸ್ಕೊಡ್ತಾ ಇದ್ದೀನಿ. ಏನು ಅಂತಂದರೆ ಒಂದು ಸ್ವಲ್ಪ ಗೂಗಲ್ ಅಕೌಂಟ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇವಾಗ ನೀವು ನೋಡಿರ್ಬೋದು, ಯಾರನ್ನೋ ಒಂದು ಸ್ಮಾರ್ಟ್ ಫೋನ್ ಮೀನ್ಸ್ ಆಂಡ್ರಾಯ್ಡ್ ಯೂಸರ್ಸ್ ಆಗಿತ್ತು ಅಂದರೆ ಖಂಡಿತವಾಗ್ಲೂ ಗೂಗಲ್ ಅಕೌಂಟ್ ಬೇಕೇ ಬೇಕು. ಬನ್ನಿ, ಹಾಗಾದರೆ ಇವತ್ತು ನಾನು ನಿಮಗೆ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ನ ತಿಳಿಸ್ತೀನಿ. ಏನಪ್ಪ ಅಂತ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಅಂತಂದರೆ, ಇವಾಗ ನೋಡಿ, ನಾವು ಗೂಗಲ್ ಅಕೌಂಟ್ ಏನಾದರೂ ನಮ್ಮ ಮೊಬೈಲಲ್ಲಿ ಯೂಸ್ ಮಾಡ್ತಾ ಇರ್ತೀವಿ ಅಂದರೆ ನಾವು ಗೂಗಲಲ್ಲಿ ಇಫ್ ಇನ್ ಕೇಸ್ ಏನಾದರೂ ಒಂದು ಆ್ಯಪ್ನ ಓಪನ್ ಮಾಡಿದ್ವಿ ಅಥವಾ ಒಂದು ವೆಬ್ಸೈಟ್ನ ಓಪನ್ ಮಾಡಿದ್ವಿ ಅಥವಾ ಏನಾದರೂ ಒಂದು ಲಾಗಿನ್ ಆಗ್ತೀವಿ ಅಂದರೆ ನಾವು ಗೂಗಲ್ ಅಕೌಂಟಿಂದ ಯೂಸ್ ಮಾಡ್ತೀವಿ. ಫೇಸ್ಬುಕ್ಕಿಂದನೂ ಆಗ್ತೀವಿ, ಅದು ಸೆಕೆಂಡ್ರಿ. ಬಟ್ ಗೂಗಲ್ ಅಕೌಂಟಿಂದ ತುಂಬ ಜನ ಲಾಗಿನ್ ಆಗ್ತಾನೆ ಇರ್ತೀವಿ ಅಥವಾ ಸೈನ್ ಇನ್ ಆಗ್ತೀವಿ ಅಥವಾ ಸೈನ್ ಅಪ್ ಕೂಡ ಗೂಗಲ್ ಅಕೌಂಟ್ ಮುಖಾಂತರನೇ ಆಗ್ತಾ ಇರ್ತೀವಿ. ಇವಾಗ ನೀವು ಎಲ್ಲೆಲ್ಲಿ ಸೈನ್ ಇನ್ ಆಗಿದ್ದೀರಾ, ಹಾಗೆ ಇಫ್ ಇನ್ ಕೇಸ್ ಸೈನ್ ಇನ್ ಆಗಿದ್ದಾಗ ನೀವು ಸೈನ್ ಔಟ್ ಆಗೋದು ಮರ್ತೋಗ್ಬಿಟ್ಟಿರ್ತೀರ. ಆಮೇಲೆ ಈ ಗೂಗಲ್ ಕ್ರೋಮ್ ಯೂಸ್ ಮಾಡಿಕೊಂಡು ನೀವು ಏನೇನಾದರೂ ಸರ್ಚ್ ಮಾಡಿರ್ತೀರ, ಏನಾರ ಬೈ ಮಾಡಬೇಕು ಅಂತ ಎಲ್ಲ. ಆಮೇಲೆ ಈ ಗೂಗಲ್ ಹಿಸ್ಟ್ರಿನೆಲ್ಲ ಹೇಗೆ ಡಿಲೀಟ್ ಮಾಡೋದು. ಇವಾಗ ಡಿಲೀಟ್ ಮಾಡೋದು ಅಂತ ಅಂದರೆ ನಮಗೂ ಗೊತ್ತು, Ctrl+H ಹಿಸ್ಟ್ರಿ ಅಂತ ಹೊಡೆದ್ರೆ ಡಿಲೀಟ್ ಆಗುತ್ತೆ ಅಂತ. ಖಂಡಿತವಾಗ್ಲೂ ಆ ಥರ ಅಲ್ಲ. ಇವಾಗ ನೀವು ಒಂದೇ ಅಟ್ ಎ ಟೈಮಲ್ಲಿ ಇಫ್ ಇನ್ ಕೇಸ್ ನೀವು ಒಂದು ಆ್ಯಪ್ ಲಾಗಿನ್ ಆಗಿರ್ಬೋದು ಅಥವಾ ನೀವು ಯಾವುದೋ ಒಂದು ವೆಬ್ಸೈಟಲ್ಲಿ ಲಾಗಿನ್ ಆಗಿರ್ಬೋದು, ನೀವು ಅಟ್ ಎ ಟೈಮು ನೀವು ಡಿಲೀಟ್ ಮಾಡ್ಬೋದು. ಅದು ನೀವು ಮ್ಯಾನ್ಯುಯಲಿ ಆಗಲ್ಲ, ಆಟೋಮೆಟಿಕ್ಲಿ. ನಿಮಗೆ ಇಲ್ಲಿ ಇಷ್ಟು ಟೈಮ್ ಪೀರಿಯಡ್ ಅಂತ ಇರುತ್ತೆ. ಆ ಟೈಮ್ ಪೀರಿಯಡ್ನ ನೀವೇನೋ ಯೂಸ್ ಮಾಡ್ಕೊಂಡು ಮಾಡಿದ್ರೆ ನಿಮಗೆ ಆಟೋಮೆಟಿಕ್ಲಿ ಆಗಿ ಡಿಲೀಟ್ ಆಗುತ್ತೆ. ನೀವು ಪ್ರತಿ ಬಾರಿನೂ ಹೋಗಿ ಡಿಲೀಟ್ ಅಂತ ಕೂಡ ಅವಶ್ಯಕತೆ ಇಲ್ಲ. ಹಾಗಾದರೆ ಹೇಗೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನೀವು ಕ್ರೋಮಲ್ಲಿ myaccount.google.com ಅಂತ ಟೈಪ್ ಮಾಡಿ ನೀವು ಎಂಟರ್ ಮಾಡಿ. ಎಂಟರ್ ಮಾಡಾದ್ಮೇಲೆ ನಿಮಗೆ ಇಲ್ಲಿ ನೋಡಿ, ನಿಮಗೆ ಹೋಮ್, ಪರ್ಸ್ನಲ್ ಇನ್ಫಾರ್ಮೇಷನ್, ಡೇಟಾ ಆ್ಯಂಡ್ ಪರ್ಸ್ನಲೈಸೇಷನ್ ಅಂತ ತೋರಿಸುತ್ತಲ್ಲ, ನೀವು ಡೇಟಾ ಆ್ಯಂಡ್ ಪರ್ಸ್ನಲೈಸೇಷನ್ನ ಕ್ಲಿಕ್ ಮಾಡಿ. ನೀವು myaccount.google.com ಹೋದಾಗ ನೀವು ಅಲ್ಲಿ ಲಾಗಿನ್ ಆಗಬೇಕು. ನಾನು ಇದರಲ್ಲಿ ಆಲ್ರೆಡಿ ಲಾಗಿನ್ ಆಗಿರೋದ್ರಿಂದ ನನಗೆ ಡೈರೆಕ್ಟಾಗಿ ಆ ಪೇಜ್ಗೆ ಹೋಗುತ್ತೆ. ಇಫ್ ಇನ್ ಕೇಸ್ ನೀವು ಇನ್ನೂ ಲಾಗಿನ್ ಆಗಿಲ್ಲ ಅಂದರೆ ನೀವು myaccount.google.com ಅಂತ ಟೈಪ್ ಮಾಡಿದ ತಕ್ಷಣ ನಿಮಗೆ ಲಾಗಿನ್ ಪೇಜ್ ಬರುತ್ತೆ. ಅಲ್ಲೂ ಕೂಡ ನೀವು ಲಾಗಿನ್ ಆಗ್ಬೋದು. ನಾನು ಆಲ್ರೆಡಿ ಲಾಗಿನ್ ಆಗಿರೋದ್ರಿಂದ ನನಗೆ ಡೈರೆಕ್ಟಾಗಿ ಈ ಪೇಜ್ಗೆ ಕರ್ಕೊಂಡು ಹೋಗ್ತಾ ಇದೆ. ಡೇಟಾ ಆ್ಯಂಡ್ ಪರ್ಸ್ನಲೈಸೇಷನ್ ತೋರಿಸ್ತಿದ್ದಿಲ್ಲ, ಅಲ್ಲಿ ನೀವು ಏನಾರ ಡೌನ್ ಬಂದರೆ ನಿಮ್ಗೆ ಇಲ್ಲಿ ಆ್ಯಕ್ಟಿವಿಟಿ ಕಂಟ್ರೋಲ್ಸ್ ಅಂತ ನೀವು ನೋಡ್ತಾ ಇರ್ಬೋದು. ಇಲ್ಲಿ ನೀವು ವೆಬ್ ಆ್ಯಂಡ್ ಆ್ಯಪ್ ಆ್ಯಕ್ಟಿವಿಟಿ ಇದೆಯಲ್ಲ, ಅದನ್ನು ಸೆಲೆಕ್ಟ್ ಮಾಡಿ. ಸೆಲೆಕ್ಟ್ ಮಾಡಿದಾಗ ನಿಮಗೆ ಆ್ಯಕ್ಟಿವಿಟಿ ಕಂಟ್ರೋಲ್ಸ್ ತೋರಿಸುತ್ತಲ್ಲ, ಇಲ್ಲಿ ಹಂಗೆ ಕೆಳಗಡೆ ಬಂದರೆ ನಿಮಗೆ ಇಲ್ಲಿ ನೋಡಿ ಮ್ಯಾನೇಜ್ ಆ್ಯಕ್ಟಿವಿಟಿ ಅಂತ ಇದೆಯಲ್ಲ, ಅದನ್ನು ಸೆಲೆಕ್ಟ್ ಮಾಡಿ. ನೋಡಿ, ನೀವು ಮ್ಯಾನೇಜ್ ಆ್ಯಂಡ್ ಆ್ಯಕ್ಟಿವಿಟಿ ಕಂಟ್ರೋಲ್ಸ್ಗೆ ಹೋದಾಗ ನೀವು ಇಲ್ಲಿ ರೈಟ್ ಸೈಡಲ್ಲಿ 3 ಡಾಟ್ಸ್ ನೋಡ್ತಾ ಇರ್ಬೋದಲ್ಲ, ಕೋಲನ್ನು, ಅದನ್ನು ಸೆಲೆಕ್ಟ್ ಮಾಡಿ. ಸೆಲೆಕ್ಟ್ ಮಾಡಿದಾಗ ನೀವು ಇಲ್ಲಿ ಡಿಲೀಟ್ ವೆಬ್ ಆ್ಯಂಡ್ ಆ್ಯಕ್ಟಿವಿಟಿ ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡಿ ಸೆಟಪ್ ಆಟೋಮೆಟಿಕ್ ಡಿಲೀಷನ್ಸ್ ಇದೆಯಲ್ಲ, ಅದನ್ನು ನೀವು ಸೆಲೆಕ್ಟ್ ಮಾಡಿ. ಇಲ್ಲಿ ಸೆಲೆಕ್ಟ್ ಮಾಡಿದಾಗ ಕೀಪ್ 18 months ಆರ್ ಕೀಪ್ 3 months ಅಂತ ಇದೆಯಲ್ಲ, ಇಲ್ಲಿ ನೀವು ಯಾವ್ದು ಬೇಕಾದ್ರೂ ಅದನ್ನು ಸೆಲೆಕ್ಟ್ ಮಾಡಿಕೊಂಡಾಗ ನಿಮಗೆ ಆಟೋಮೆಟಿಕ್ಲಿ 3 months ಅಥವಾ 18 months ಆದಮೇಲೆ ನಿಮ್ಮ ಗೂಗಲ್ ಹಿಸ್ಟ್ರಿ ಆಗಿರ್ಬೋದು ಅಥವಾ ನೀವು ಯಾವುದಾನ ಒಂದು ಆ್ಯಪಲ್ಲಿ ಲಾಗಿನ್ ಆಗಿದ್ರು ನಿಮಗೆ ಆಟೋಮೆಟಿಕ್ಕಾಗಿ ಡಿಲೀಟ್ ಆಗುತ್ತೆ. ಇಲ್ಲ ನನಗೆ ಮ್ಯಾನ್ಯುಯಲಿ ಬೇಕು ಅಂತಂದರೆ ನೀವು ಮ್ಯಾನ್ಯುಯಲಿನೇ ಯೂಸ್ ಮಾಡ್ಬೋದು. ಕೀಪ್ ಅಂಟಿಲ್ ಡಿಲೀಟ್ ಮ್ಯಾನ್ಯುಯಲಿ ಅಂತ ಇದೆಯಲ್ಲ, ಅದನ್ನು ನೀವು ಯೂಸ್ ಮಾಡ್ಬೋದು. ಇಲ್ಲ ನನಗೆ ಆಟೋಮೆಟಿಕ್ಕಾಗಿ ಸುಮ್ಮನೆ ಏನಕ್ಕೆ ಅಂತ ಅಂದರೆ ನೀವು ಕೀಪ್ 3 months ಅಂತ ಇಟ್ಟು ನೀವು ನೆಕ್ಸ್ಟ್ ಅಂತ ಕೊಟ್ಟಾಗ ನಿಮಗೆ ಫ್ಯೂಚರಲ್ಲಿ ನೀವು ಯಾವುದೇ ಕಾರಣಕ್ಕೂ ನಿಮ್ಮ ಹಿಸ್ಟ್ರಿ ಎಲ್ಲ ಡಿಲೀಟ್ ಮಾಡೋ ಅವಶ್ಯಕತೆ ಇಲ್ಲ. ಆಟೋಮೆಟಿಕ್ಕಾಗಿ ಅದು 3 months ಆದಮೇಲೆ ಡಿಲೀಟ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಇಲ್ಲಿ ಕನ್ಫರ್ಮ್ ಅಂತ ಕೊಡಿ. ನಿಮಗೆ ಆಫ್ಟರ್ 3 months ಆದಮೇಲೆ ನೀವು ಏನೇನು ಸರ್ಚ್ ಮಾಡಿರ್ತೀರಲ್ಲ, ಅದು 3 months ಆಗ್ತಾ ಆಟೋಮೆಟಿಕ್ಕಾಗಿ ಡಿಲೀಟ್ ಆಗುತ್ತೆ. ಈ ರೀತಿಯಾಗಿ ಮಾಡಿದ್ರೆ ನಿಮ್ಮ ಗೂಗಲ್ ಹಿಸ್ಟ್ರಿ ಆಗಿರ್ಬೋದು ಅಥವಾ ನೀವು ಯಾವುದಾದ್ರು ವೆಬ್ಬಲ್ಲಿ ಅಥವಾ ಆ್ಯಪಲ್ಲಿ ಲಾಗಿನ್ ಆಗಿದ್ರೆ ಆಟೋಮೆಟಿಕ್ಕಾಗಿ 3 months ಆದಮೇಲೆ ಪರ್ಮನೆಂಟ್ಲಿ ಆಗಿ ಡಿಲೀಟ್ ಮಾಡೋಕ್ಕೆ ಆಗುತ್ತೆ. ನೋಡಿದ್ರಲ್ಲ, ಅಟ್ ಎ ಟೈಮ್ ನಿಮ್ಮ ಗೂಗಲ್ ಹಿಸ್ಟ್ರಿ ಹೇಗೆ ಡಿಲೀಟ್ ಮಾಡೋದು ಅಂತ ತಿಳಿಸ್ಕೊಟ್ಟೆ. ಮೀನ್ಸ್ ನೀವು ಆಟೋಮೆಟಿಕ್ಲಿ ನೀವೇನೋ ಸೆಟ್ ಮಾಡಿದ್ರೆ ನೀವು ಈ ರೀತಿಯಾಗಿ ನೀವು ನಿಮ್ಮ ಗೂಗಲ್ ಹಿಸ್ಟ್ರಿ ಎಲ್ಲ ಡಿಲೀಟ್ ಮಾಡ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಹಾಗೂ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಟ್ರಿಕ್ಸ್ ಮುಖಾಂತರ ಅಥವಾ ಒಂದು ರಿವ್ಯೂ ಯೂನಿಟ್ ಮುಖಾಂತರ ನಾನು ನಿಮ್ಮೊಂದಿಗೆ ಬರ್ತೀನಿ. ನಾನು ಮಂಜುನಾಥ್, ಸೈನಿಂಗ್.